ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆದ ನಂತರ ಕ್ರಿಕೆಟ್ ಆರಂಭ ಆಗೋದು ಯಾವಾಗಪ್ಪ ಅನ್ನೋ ಪ್ರಶ್ನೆ ಎದುರಾಗ್ತಾ ಇತ್ತು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಕೆಎಸ್ಸಿಎನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಬೆಂಗಳೂರು ನಗರ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ಥಳಕ್ಕೆ ಬಂದರು. ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿ ಹಲವರು ಭಾಗಿಯಾಗಿದ್ದರು. ಚಿನ್ನಸ್ವಾಮಿ ಕ್ರೀಡಾಂಗಣದ ಸುರಕ್ಷತಾ ಕ್ರಮಗಳು ಏನಿದ್ದಾವೆ ಅದನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಸೀಮಂತ್ ಕುಮಾರ್ ಸಿಂಗ್ ಅವರು. ಜೊತೆಗೆ ಕೆಎಸ್ಸಿಎಯಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಂಡ್ರು. ಏನಪ್ಪ ಇದೆ ಸುರಕ್ಷತಾ ಮಾನದಂಡಗಳು? ಯಾಕಂದರೆ ಕಾಲ್ತುಳಿತ ಘಟನೆ ನಂತರ ನಾವು ಯಾವುದನ್ನು ಕೂಡ ಲೈಟಾಗಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಮತ್ತೆ ಆ ರೀತಿ ಯಾವುದಾದ್ರೂ ಒಂದು ಘಟನೆಗಳು ಸಂಭವಿಸಿದರೆ ಮತ್ತೆ ನಮ್ಮ ತಲೆದಂಡ ಆಗುತ್ತೆ, ಅದಕ್ಕೆ ನಾವು ಉತ್ತರ ಕೊಡಬೇಕಾಗುತ್ತೆ, ಉತ್ತರದಾಯಿತ್ವ ಆಗಬೇಕಾಗುತ್ತೆ. ಹೀಗಾಗಿ ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ತೋರಿಸಿ ಅಂತ ಪರಿಶೀಲನೆ ಮಾಡಿದ್ರು. ಕೆಎಸ್ಸಿಎ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಅದಾದ ನಂತರ ಪರ್ಮಿಷನ್ ಕೊಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದನ್ನು ಚಿಂತನೆ ಮಾಡಲಾಗುತ್ತೆ. ಕೆಲಸಗಳು ಫ್ಯಾನ್ ಸೇಫ್ಟಿ ಆಗ್ಬೋದು, ಬೇರೆ ಏನೇನು ಹಲವಾರು ರೆಕಮೆಂಡೇಶನ್ಸ್ ಬಂದಿದೆ ಸಮಿತಿಗಳಿಂದ, ಅದನ್ನೆಲ್ಲ ನಾವು ಪರಿಪಾಲನೆ ಮಾಡ್ತಾ ಇದ್ದೀವ. ನಾವು ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೇ ಕಮಿಟಿಗೆ ನಮಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇರೋದು. ಈ ಕಮಿಟಿ ಮೀಟಿಂಗ್ ನಡೆಸ್ತಾನೆ ಇದ್ದಾರೆ. ನಮ್ದು ಏನೇನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ. ಇದು ಇನ್ನು ಕಮಿಟಿ ಅದು ಕೂತು ಮಾತಾಡಿ ಅವ್ರು ತೀರ್ಮಾನ ಮಾಡಿ ಅವ್ರ ಅನುಮತಿ ಕೊಡ್ತಾರ ನಾವು ಕಾದು ನೋಡಬೇಕಾಗಿದೆ. ನಮ್ಮ ಕಡೆಯಿಂದ ಏನೇನು ಹೇಳಬೇಕು, ಏನೇನು ನಾವು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕೊಟ್ಟಿದ್ದೀವಿ, ಅವ್ರಿಗೆ ವಿವರಣೆ ಕೊಟ್ಟಿದ್ದೀವಿ. ಇವಾಗ ಕಮಿಟಿ ಅವ್ರು ಕೂತ್ಕೊಂಡು ನಾವು ಕೊಟ್ಟಿರೋ ವಿವರಣೆಗಳು ಸರಿ ಇದೆಯಾ ಅಂತ ನೋಡಿ ಅವ್ರ ಅನುಮತಿ ಕೊಟ್ಟರೆ ನಮ್ಮ ಇಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮ್ಯಾಚ್ ಮಾರ್ಗಸೂಚಿಗಳನ್ನ ಕೊಟ್ಟಿತ್ತು, ಅದನ್ನೆಲ್ಲ ಫಾಲೋ ಮಾಡಿದ್ದೀವಿ. ಇವಾಗ ಏನೇನು ಮಾರ್ಗಸೂಚಿಗಳು ಕೊಟ್ಟಿದ್ರು ಪ್ರತಿ ಒಂದು ಪಾಯಿಂಟ್ಗೂ ಏನೇನು ಮಾಡ್ತಾ ಇದ್ದೀವಿ, ಎಷ್ಟು ದಿನ ಆಗ್ಬೋದು, ಎಷ್ಟು ಮಟ್ಟಕ್ಕೆ ಮಾಡ್ಬೋದು, ಯಾವ ರೀತಿಲಿ ಮಾಡ್ಬೋದು, ಪ್ರತಿಯೊಂದು ಚರ್ಚೆ ಮಾಡಿದ್ದೀವಿ. ಇವಾಗ ಅವ್ರು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ನೋಡ್ಬಿಟ್ಟು ಅವರು ಒಂದು 2-3 ದಿನ ಟೈಮ್ ಆಗ್ಬೋದು. ಅವರು ತಿರ್ಗಾ ಮತ್ತೆ ಕಮಿಟಿ ಯಾವತ್ತು ಸಭೆ ಕರೆದಿ ಅವ್ರು ತೀರ್ಮಾನ ಮಾಡಿದ ಮೇಲೆ ನಮ್ಗೆ ಅನುಮತಿ ಸಿಕ್ಕಿದ ಮೇಲೆ ನಾವು ಇಲ್ಲಿ ಏನಾದರೂ ನಿಮ್ಗೆ ಅದಕ್ಕೆ ಮಾತಾಡಕ್ಕೆ ನಮ್ಗೆ ಅವಕಾಶ ಇದೆ. ಕ್ರೀಡಾಂಗಣದ ಒಳಗಡೆ ಪರಿಶೀಲನೆ ಮಾಡಿದ್ಯಾ ಅಂತ ಕಮಿಟಿ ಎಲ್ಲ ನೋಡಿದ್ಯಾ ಅಂತ ಅಥವಾ ನೀವು ಮಾಹಿತಿ ಕೊಟ್ಟಿಲ್ಲ? ಇಲ್ಲ, ಇವತ್ತು ಚರ್ಚೆ ಮಾಡಿದ್ದಾರೆ. ನಾವು ಕೊಟ್ಟಿರೋ ಮಾಹಿತಿನ ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಮತ್ತೆ ಅವರು ಯಾವತ್ ಬೇಕಾ ನಾವು ಬಂದು ಅವ್ರು ಇನ್ಸ್ಪೆಕ್ಟ್ ಮಾಡ್ಬೋದು. ಅವ್ರು ಯಾವತ್ ಮಾಡಿದ್ರು ನಾವು ಅವ್ರ ಜೊತೆ ಏನೇನು ಬೇಕು ಇನ್ಸ್ಪೆಕ್ಷನ್ ಪರಿಪೂರ್ಣವಾಗಿ ನಾವು ಅವ್ರ ಜೊತೆ ಕೋಆಪರೇಟ್ ಮಾಡ್ತೀವಿ. ಸರ್, ಈ RCB ಫ್ರಾಂಚೈಸಿ ಅಂದ್ರೆ ತಮ್ಮ ಸಂಪರ್ಕದಲ್ಲಿ ಇದೆಯಾ? ಅವರೇ ಇಂಟ್ರೆಸ್ಟ್